ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದಿರೋ ಪ್ಲೇಸು ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಔಟ್ಸೈಡ್ ಬೆಂಗಳೂರಲ್ಲೇನೋ ಇದೆ, ಇಲ್ಲ ಯಾವುದೋ ರೆಸಾರ್ಟ್ ಇರ್ಬೋದು ಅಂತ ಅಂದ್ಕೊತಿರ್ಬೋದು ನೀವು. ಇದು ರೆಸಾರ್ಟ್ ಅಲ್ಲ, ರೆಸ್ಟೋ ಬಾರು ನಮ್ಮ ಬೆಂಗಳೂರಲ್ಲೇ ಇರೋದು. ಹೆಸರುಘಟ್ಟ ನಿಯರ್ ಇರೋದು. ಇದು ಹೆಸರು ಬಂದು ಕಸಿಪು ಅಂತ. ಇಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಇದೆ. ಅಂದರೆ ಅವರು ಒಂದು 1 ಎಕರ್ ಇಲ್ಲ 2 ಎಕರ್ಸ್ ಏನೋ ಲ್ಯಾಂಡ್ ಇದೆ. ಅಲ್ಲಿ ತುಂಬ ಮರಗಳಿದೆ. ಆ ಮರದ ಮಧ್ಯದಲ್ಲೇ ಈ ಥರ ಬಾರ್ನ ಕ್ರಿಯೇಟ್ ಮಾಡಿದ್ದಾರೆ, ರೆಸ್ಟೋ ಬಾರ್ನ. ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ. ಆಮೇಲೆ ಫುಡ್ ವೈಸ್ ಎಲ್ಲ ಹೇಗಿದೆ ಮತ್ತು ಏನೇನೆಲ್ಲ ಫುಡ್ ಟೇಸ್ಟ್ ಮಾಡಿದ್ವಿ. ಅಲ್ಲಿ ಸರ್ವಿಸ್ ಚಾರ್ಜಸ್ ಇರ್ಬೋದು, ಮತ್ತು ಪ್ರೈಸ್ ಇರ್ಬೋದು, ಮೆನು ಲಿಸ್ಟ್ ಇರ್ಬೋದು, ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೀಟಿಂಗ್ ಈ ಥರ ಇರುತ್ತೆ. ಅಂದರೆ ನೀವು ಔಟ್ಸೈಡಲ್ಲಿ ಬೇಕಾದರೂ ಕೂತ್ಕೋಬೋದು, ಇಲ್ಲಾಂದರೆ ನಿಮಗೆ ಇಂಡಿವಿಜುವಲ್ ಹಟ್ ಆ ಥರನೂ ಕೊಡ್ತಾರೆ. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಮೇಲ್ಗಡೆ, ಇಲ್ಲೂ ಕೂಡ ಕೂತ್ಕೋಬೋದು. ಆಮೇಲೆ ಸ್ಪೇಷಿಯಸ್ ಆಗಿದೆ ಇದು ಜಾಗ. ಯಾವುದಾದ್ರೂ ಇವೆಂಟ್ ಆರ್ಗನೈಸ್ ಮಾಡಬೇಕು, ಕಾರ್ಪೊರೇಟ್ ಇವೆಂಟ್ ಇರ್ಬೋದು, ಇಲ್ಲ ಫ್ಯಾಮಿಲಿ ಫಂಕ್ಷನ್ಸ್ ಆ ಥರ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಇಲ್ಲಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬಂದು ಚಿಲ್ ಔಟ್ ಮಾಡ್ಬೋದು ನೀವು ಆರಾಮಾಗಿ. ಹಾಗೆ ಫೋಟೋ ಸೆಷನ್ ಏನಾದರೂ ಮಾಡ್ಕೋಬೇಕಿದ್ರು ಈ ಪ್ಲೇಸು ತುಂಬ ಚೆನ್ನಾಗಿದೆ. ಆಮೇಲೆ ಮೋರ್ ದೆನ್ 500 ಪೀಪಲ್ ಕೂತ್ಕೊಬೋದು ಇಲ್ಲಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಾರ್ ಕೌಂಟರ್. ಇಲ್ಲಿ ತುಂಬ ಕ್ಲೆನ್ಸಿನೆಸ್ ಮೇಂಟೈನ್ ಮಾಡಿದ್ದಾರೆ. ಫುಡ್ ಅಂತ ನೋಡೋದಾದರೆ ಇಲ್ಲಿ ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡೋದಿದ್ರೆ ಪನ್ನೀರ್ ಇರ್ಬೋದು, ಕಾರ್ನ್ ಪೀನಟ್ ಮಸಾಲ, ಇನ್ನೂ ತುಂಬ ಆಪ್ಷನ್, ಆನಿಯನ್ ಪಕೋಡ ಈ ಥರ ಎಲ್ಲ ಸಿಗುತ್ತೆ. ರೋಟೀಸ್, ಗ್ರೇವಿ, ರೈಸಲ್ಲಿ ನಿಮಗೆ ಬಿರಿಯಾನಿ ಕೂಡ ಸಿಗುತ್ತೆ. ಅಂದರೆ ವೆಜ್ ನಾನ್ ವೆಜ್ ಎರಡೂ ಇಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಸೀ ಫುಡ್ ಕೂಡ ಸಿಗುತ್ತೆ. ಹಾಗೆ ಡ್ರಿಂಕ್ಸ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಬೇರೆ ಮೆನು ಇದೆ ಇಲ್ಲಿ. ಆಮೇಲೆ ಮಾಕ್ಟೇಲ್ ಎಲ್ಲನೂ ಸಿಗುತ್ತೆ. ಇನ್ನೊಂದು ಏನಪ್ಪ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವೇನೇ ತೊಗೊಂಡ್ರು ಅಂದರೆ ಸರ್ವಿಸ್ ಚಾರ್ಜಸ್ ಅಂತೂ ಇನ್ಕ್ಲೂಡ್ ಮಾಡಿರ್ತಾರೆ. ಅದೊಂದು ನನಗೆ ಜಾಸ್ತಿ ಅನಿಸ್ತು, 6%. ನಾವು ಪೆರಿ ಫ್ರೈಸ್, ಹಾಗೆ ಒಂದು ಸಲಾಡ್, ಆಮೇಲೆ ಒಂದು ಬೆರಿ ಮಾಕ್ಟೇಲ್ನ ಟ್ರೈ ಮಾಡಿದೆ. ಅದಂತೂ ಚೆನ್ನಾಗಿತ್ತು, ಟೇಸ್ಟು ನನಗಿಷ್ಟ ಆಯಿತು. ಹಾಗೆ ನಾವು ಮಸಾಲ ಪಾಪಡ್ ಟ್ರೈ ಮಾಡಿದ್ವಿ, ಅದಂತೂ ಚೆನ್ನಾಗಿತ್ತು. ಹಾಗೆ ಪೀನಟ್ ಮಸಾಲ, ಆಮೇಲೆ ಪನ್ನೀರಲ್ಲಿ ಒಂದು ಟ್ರೈ ಮಾಡಿದ್ವಿ ಮಂಚೂರಿಯನ್ನು, ಅದಂತೂ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿತ್ತು. ಹಾಗೆ ಬಟರ್ ನಾನ್ ಇರ್ಬೋದು, ಆಮೇಲೆ ಚಿಕನ್ ಕಬಾಬ್ ಟ್ರೈ ಮಾಡಿದ್ವಿ, ಚಿಕನ್ ಲಾಲಿಪಾಪ್, ಹಾಗೆ ಮಟನ್ ಬಿರಿಯಾನಿ ಕೂಡ ಟ್ರೈ ಮಾಡಿದ್ವಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಹಾಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ, ಅದು ಟೇಸ್ಟ್ ಚೆನ್ನಾಗಿತ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಆ್ಯಂಬಿಯನ್ಸ್ ಇರ್ಬೋದು, ಫುಡ್ ಇರ್ಬೋದು ಎಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.